ಪೇತ್ರನು ಬರೆದಂಥ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 17ನೆಯ ವಾಕ್ಯ. ನ್ಯಾಯ ವಿಚಾರಣೆಯ ಸಮಯ ಬಂದದೆ, ಆ ವಿಚಾರಣೆಯು ದೇವರ ಮನೆಯಲ್ಲಿಯೇ ಪ್ರಾರಂಭವಾಯಿತಲ್ಲ. ಅದು ನಮ್ಮಲ್ಲಿ ಪ್ರಾರಂಭವಾಗಿರಲು ದೇವರ ಸುವಾರ್ತೆಯನ್ನು ನಂಬಲೊಲ್ಲದವರ ಗತಿ ಏನಾಗಬಹುದು? ಈ ವಾಕ್ಯದಲ್ಲಿ ಅಪೊಸ್ತಲನಾದ ಪೇತ್ರನು ದೇವರ ನ್ಯಾಯ ವಿಚಾರಣೆಯ ಕುರಿತಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಅನ್ಯರಿಗೆ ನಾವು ಮಾಡಿದಂಥ ಪ್ರತಿಯೊಂದು ಕಾರ್ಯಗಳಿಗೂ, ನಮ್ಮ ಬಾಯಿಂದ ಬಂದಂಥ ಪ್ರತಿಯೊಂದು ಮಾತುಗಳಿಗೂ ನಾವು ದೇವರ ಮುಂದೆ ಲೆಕ್ಕ ಕೊಡಬೇಕು. ಒಂದು ದಿನ ಆತನ ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಬೇಕೆಂಬಂಥ ತಿಳುವಳಿಕೆ ಇದೆಯೋ ಇಲ್ಲವೋ, ಆದರೆ ದೇವಜನರಿಗೆ ಇದು ಖಂಡಿತವಾಗಿ ಇರಬೇಕು. ಕಾರಣ ನಾವು ಆರಾಧಿಸುವಂತ, ನಮ್ಮನ್ನ ವಿಮೋಚಿಸಿದಂತ ಯೇಸು ಕ್ರಿಸ್ತನು ಒಂದು ದಿವಸ ಈ ಭೂಮಿಗೆ ನ್ಯಾಯ ತೀರಿಸುವುದಕ್ಕೆ ಬರುತ್ತಾನೆ. ಆತನ ಎರಡನೇ ಬರೋಣವನ್ನು ನಿರೀಕ್ಷಿಸಿಯೇ ನಾವು ಜೀವಿತವನ್ನ ನಡೆಸುತ್ತಾ ಇದ್ದೇವೆ. ಹಾಗಿರಲಾಗಿ ಆತನು ನ್ಯಾಯ ವಿಚಾರಿಸುವುದಕ್ಕಾಗಿ ಪ್ರತಿಯೊಬ್ಬೊಬ್ಬನಿಗೂ ಅವನವನ ಕ್ರಿಯೆಗಳಿಗೆ ತಕ್ಕಂತ ಪ್ರತಿಫಲಗಳನ್ನು ಕೊಡುವುದಕ್ಕಾಗಿ ಬರುವಾಗ ಆ ನ್ಯಾಯ ವಿಚಾರಣೆಯು ಆತನ ಮನೆಯಿಂದಲೇ, ಅಂದರೆ ಆತನ ಜನರ ಮಧ್ಯದಿಂದಲೇ ಪ್ರಾರಂಭವಾಗುತ್ತದೆ ಎಂಬುದನ್ನು ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾಗಿ ದೇವಜನರು ಒಂದು ದಿನ ನಾನು ದೇವರ ಮುಂದೆ ನಿಲ್ಲಬೇಕು ಎಂಬಂತ ಪ್ರಜ್ಞೆಯಿಂದ ಪ್ರತಿನಿತ್ಯವೂ ಕೂಡ ದೇವರ ಉದ್ದೇಶಾನುಸಾರವಾಗಿ ಆತನು ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಪರಿಪೂರ್ಣಗೊಳಿಸುವುದಕ್ಕಾಗಿ ಶ್ರದ್ಧೆಯಿಂದ, ಭಯಭಕ್ತಿಯಿಂದ ಜೀವಿತವನ್ನು ನಡೆಸುವುದು ಬಹಳ ಬಹಳ ಮುಖ್ಯವಾದದ್ದು. ಕಾರಣ ನಾವೇ ಮೊದಲ ಸಾಲಿನಲ್ಲಿ ನಿಂತಿದ್ದೇವೆ. ದೇವರ ಮುಂದೆ ಲೆಕ್ಕವನ್ನು ಒಪ್ಪಿಸಬೇಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದರಲ್ಲಿ ಕೂಡ ದೇವರ ಸೇವೆಯನ್ನ ಮಾಡುವಂತವರು, ಅವರಿಗೆ ಇನ್ನೂ ಕಠಿಣವಾಗಿ ದೇವರು ನ್ಯಾಯವನ್ನ ವಿಚಾರಿಸುತ್ತಾರೆ. ಕೊಡಲ್ಪಟ್ಟಂತ ಪ್ರತಿಯೊಂದು ಜವಾಬ್ದಾರಿಗಳ ವಿಷಯವಾಗಿ ದೇವರು ಇನ್ನೂ ಕಠಿಣವಾಗಿ ಕೇಳಿ ಅವುಗಳ ಲೆಕ್ಕವನ್ನ ಪಡೆದುಕೊಳ್ಳುತ್ತಾರೆ. ಆದ್ದರಿಂದ ಆ ದಿವಸ ನಾವು ಅವಮಾನ ಪಡದಂತೆ, ಆ ದಿವಸ ನಾವು ಕಣ್ಣೀರಿಡದಂತೆ ಈ ದಿವಸಗಳಲ್ಲಿಯೇ ಎಚ್ಚೆತ್ತುಕೊಂಡು ದೇವರ ಚಿತ್ತವನ್ನ ಪೂರ್ಣ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ವಿವೇಕದಿಂದ ನೆರವೇರಿಸುವವರಾಗಿ ದೇವರಿಗೋಸ್ಕರ ನಮ್ಮ ಜೀವಿತವನ್ನ ಪೂರ್ಣವಾಗಿ ಸಮರ್ಪಿಸಿ ಮುನ್ನಡೆಯುವುದಾದರೆ ದಿನಗಳು ಹತ್ತಿರವಾಗುತ್ತಾ ಇದೆ. ಒಂದು ದಿವಸ ನಾವು ದೇವರ ಮುಂದೆ ನ್ಯಾಯ ವಿಚಾರಣೆಗೆ ನಿಲ್ಲುವಾಗ ಆತನು ನಮ್ಮ ಲೆಕ್ಕವನ್ನ ನೋಡಿ ನಾವು ಆತನಿಗಾಗಿ ಕೊಡುತ್ತಿರುವಂತಹ ಪ್ರತಿಫಲಗಳನ್ನು ಕಂಡು ಸಂತೋಷ ಪಡುತ್ತಾನೆ. ಆತನ ರಾಜ್ಯದಲ್ಲಿ ಪಾಲುಗಾರರನ್ನಾಗಿ ಮಾಡುತ್ತಾನೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವ ಜನರಾಗಿರುವಂತ ನಾವು ನ್ಯಾಯ ವಿಚಾರಣೆಯ ಮುಂದಿನ ಸಾಲಿನಲ್ಲಿ ನಿಂತಿದ್ದೇವೆ. ಆತನು ಮೊದಲು ನಮ್ಮಿಂದಲೇ ನ್ಯಾಯ ವಿಚಾರಣೆಯನ್ನ ಪ್ರಾರಂಭಿಸುವಂಥದ್ದು ಎಂಬುದನ್ನು ಅರಿತು ದಿನಗಳನ್ನು ವ್ಯರ್ಥವಾಗಿ ಕಳೆಯದೆ, ಪಾಪಗಳಲ್ಲಿ, ಲೌಕಿಕ ಕಾರ್ಯಗಳಲ್ಲಿ ಮುಳುಗಿ ಹೋಗದೆ ಈ ದಿವಸಗಳಲ್ಲಿ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ಆತನ ಚಿತ್ತವನ್ನ ನೆರವೇರಿಸುವವರಾಗಿ ಆತನ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂತ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನಪ್ಪ ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯವು ಸ್ಪಷ್ಟವಾಗಿ ತಿಳಿಸಿರುವ ಪ್ರಕಾರವಾಗಿ ನ್ಯಾಯ ವಿಚಾರಣೆಯ ಸಮಯ ಬಂದದೆ. ಆ ವಿಚಾರಣೆಯು ದೇವರ ಮನೆಯಿಂದಲೇ ಪ್ರಾರಂಭವಾಗುತ್ತದಲ್ಲ ಎಂಬುದಾಗಿ ನಾವು ತಿಳಿದಿರುವ ಹಾಗೆ ದಿವಸಗಳಲ್ಲಿ ಅಪ್ಪ ಅದಕ್ಕಾಗಿ ನಾವು ಮುಂದಿನ ಸಾಲಿನಲ್ಲಿ ನಿಂತಿದ್ದೇವೆ ಎಂಬುದನ್ನು ಅರಿತು ಸಮಯವನ್ನು ಸದುಪಯೋಗ ಪಡಿಸಿಕೊಂಡು ನಿನಗಾಗಿ ಜೀವಿಸುವಂತೆ, ನಿನ್ನ ಚಿತ್ತವನ್ನು ನೆರವೇರಿಸುವಂತೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಿಮಗೆ ನಾವು ಲೆಕ್ಕ ಕೊಡಬೇಕೆಂಬುದನ್ನು ಅರಿತು ಕರಗಳಲ್ಲಿರುವಂತಹ ಪ್ರತಿಯೊಂದೊಂದು ವಿಷಯಗಳನ್ನು, ಕೊಡಲ್ಪಟ್ಟಂತಹ ಜವಾಬ್ದಾರಿಗಳನ್ನು ಶ್ರದ್ಧೆಯಿಂದ, ನೀತಿಯಿಂದ ಉತ್ತಮವಾಗಿ ನೆರವೇರಿಸೋದಕ್ಕೆ ಬಲವನ್ನು, ಕೃಪೆಯನ್ನು, ಜ್ಞಾನವನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ. ನಿನ್ನ ಮುಂದೆ ನಾವು ನಿಲ್ಲುವಾಗ ಸಂತೋಷವಾಗಿ, ಧೈರ್ಯವಾಗಿ ನಿಲ್ಲಬೇಕು. ನೀವಪ್ಪ ನಮಗೆ ಕೊಡುವಂಥ ಶ್ರೇಷ್ಠತೆಗಳನ್ನು ಹೊಂದುವಂಥ ನಿರೀಕ್ಷೆಯಿಂದ ನಾವು ನಿಲ್ಲಬೇಕು. ಅದಕ್ಕೆ
ಅದಕ್ಕಾಗಿ ಅಪ್ಪ ಸಮರ್ಪಿಸಿ ಕೊಡುತ್ತಾ ಇದುವೆ. ಒಬ್ಬೊಬ್ಬರನ್ನಪ್ಪ ನೀವು ಆಳ್ವಿಕೆ ಮಾಡಿ ಬಲಪಡಿಸಿರಿ. ಯೇಸುವಿನ ನಾಮದಲ್ಲಿ ತಡೆಗಳು ನೀಗಿ ಪಾಪದ ಹೋರಾಟಗಳು, ಲೌಕಿಕ ಆಶಾಪಾಶಗಳೆಲ್ಲ ಹರಿದು ಬೀಸಾಡಲ್ಪಟ್ಟು ಜಯದಲ್ಲಿ ಅಪ್ಪ ಜೀವಿತಗಳು ಮುನ್ನಡೆಯಲಿ. ನೀನು ಅತ್ತಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಹಿಮೆಯನ್ನು ಬನ್ನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.